ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಹೊಳ್ಳಿ IPL ಚಾಲು ಆಕೈತೆ ಅಂತ ಒಂದ್ ಕಡೆ ಖುಷಿ ಆದ್ರ ಈಗ ಜಾಸ್ಟ್ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಟ್ಬಿಟ್ರು. ಮತ್ತೆ ಬೇಜಾರು ಆಗಿಬಿಡ್ತು. ಅವ್ರು ಇನ್ನೊಂದ್ ಸ್ವಲ್ಪ ದಿನ ಆಡ್ಬೇಕಿತ್ರಿ. ಕೋಟ್ಯಾಂತರ ಅಭಿಮಾನಿಗಳ ಆಸೆ ಇರ್ತದೆ ಇನ್ನೊಂದ್ ಸ್ವಲ್ಪ ದಿನ ಟೆಸ್ಟ್ಗೆ ಆಡ್ಬೇಕು. ಯಾಕಂದ್ರೆ ಹೋದ ವರ್ಷ ರಿಟೈರ್ಮೆಂಟ್ ಕೊಟ್ಟರು ಜೂನ್ದಾಗ T20 ವರ್ಲ್ಡ್ ಕಪ್ ಗೆಲ್ಲನ ರಿಟೈರ್ಮೆಂಟ್ ಕೊಟ್ಬಿಟ್ರು. ಅವ್ರು ಟೆಸ್ಟ್ ನೋಡ್ರಿ, ಟೆಸ್ಟ್ ಮರ್ತು ಬಿಟ್ಟಿತ್ತು ಮಂದಿ. ಟೆಸ್ಟ್ ಆಟನೇ ನೋಡೋದ ಮರ್ತು ಬಿಟ್ಟಿದ್ರು. ಹೊಳ್ಳಿ ಇವರಿಂದ ನೋಡಂಗ ಆಗಿತ್ತದ. ಇವ್ರ ಕ್ರೇಜ ಇವ್ರದ್ದು ಹವಾ ನಾವು ಹಂಗೆ ಮಾಡಿಬಿಟ್ಟಿತ್ತು. ಹೊಳ್ಳಿ ನೋಡಂಗ ಆಗಿತ್ತು. ಟೆಸ್ಟ್ ಆಡ್ಬೇಕಿತ್ತು ಇನ್ನೊಂದು ಸ್ವಲ್ಪ ದಿನ ಅವ್ರು. ಯಾಕಂದ್ರೆ ಟೆಸ್ಟ್ ಮರ್ತು ಬಿಟ್ರ ಮಂದಿ. ಅದು ಇನ್ನೊಂದು ಸ್ವಲ್ಪ ಬರಬೇಕು. ಈಗಿನ ಪೀಳಿಗೆ ಟೆಸ್ಟ್ ಗೊತ್ತಾಗಬೇಕು. ಆಗಬೇಕಂದ್ರೆ ಇಂಥ ದಿಗ್ಗಜ ಆಟಗಾರರು ಟೆಸ್ಟ್ ಆಡ್ಬೇಕ್ರಿ. ಆಡಿದ್ರೆ ಅದು ಇನ್ನೊಂದು ಸ್ವಲ್ಪ ನೋಡಂಗೆ ಆಕೈತೆ. ಬಟ್ ಏನು ಮಾಡ್ತೀರಿ, ಅವರ ಟೆಸ್ಟ್ ಕೆರಿಯರನ್ನು ಮುಗಿಸಿಬಿಟ್ರು. ಈಗ ಜಸ್ಟ್ ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಹಾಕ್ಯಾರ್ರಿ, ಎಮೋಷ್ನಲ್ ಹಾಕ್ಯಾರ. ಮತ್ತು ಅವ್ರ ಅಭಿಮಾನಿಗಳು ಅವ್ರಿಗೂ ಎಮೋಷ್ನಲ್ ಸಹಜ ಐತಿ ನೋಡ್ರಿ. ಈಗ ಮುಂದಿನ ತಿಂಗಳ ಇಂಗ್ಲೆಂಡ್ ಕೂಡ ಅದ ಏನೋ ಟೆಸ್ಟ್ ಸರಣಿ ಐತಿ. ಒಂದು BCCI ಪತ್ರ ಬರ್ದಿದ್ರು ಇವರು ಮುಂಚೆನೆ. ಅದೇ ನಡೆದಿತ್ತು ಸುದ್ದಿ. ರಿಟೈರ್ಮೆಂಟ್ ಕೊಡ್ತಾರೆ ಅದು ಗಾಳಿ ಸುದ್ದಿ ಫೇಕ್ ಹಂಗೆ ಎಬ್ಸಿದ್ರು. ಇವ್ರು ಒಂದು ಪತ್ರ ಬರ್ದಿದ್ರು, ನಾ ಸಾಕ್ರೇನು ಟೆಸ್ಟ್ ಆಡಂಗಿಲ್ಲ ಅಂತೇಳಿ. ಅವರು ರಿಕ್ವೆಸ್ಟ್ ಮಾಡಾಕತ್ತಿದ್ರು ಬ್ಯಾಡ್ರಿ ಏನೋ ಸ್ವಲ್ಪ ದಿನ ಆಡ್ರಿ ಅಂತೇಳಿ. ಅವ್ರು ಇಲ್ರಿ ಹಂಗಿಂಗೆ ಅವ್ರವ್ರು ಏನು ಹೊಂದಾಣಿಕೆ ಏನು ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಬಟ್ ಏನು ಮಾಡ್ತೀರಿ, ಅವರು ರಿಟೈರ್ಮೆಂಟ್ ಕೊಟ್ಟುಬಿಟ್ರು. ಅವರ ಟೆಸ್ಟ್ ಕೆರಿಯರ್ ಮಾತ್ರ ಭಾಳ ಅದ್ಭುತ. ಭಾರತೀಯ ಒಂದು ಏನು ಕ್ರಿಕೆಟ್ ಆಟಕ್ಕೆ ಅವರ ಒಂದು ಕೊಡುಗೆ ಐತಲ್ರಿ, ಅದು ಭಾಳ ದೊಡ್ಡ ಮಟ್ಟಿಗೆ ಐತಿ. ಅದು ಯಾವತ್ತೂ ಮರೆಯಂಗಿಲ್ಲ. ಒಬ್ಬ ಕ್ರೀಡಾ ಅಭಿಮಾನಿ ಮತ್ತು ವಿರಾಟ್ ಕೊಹ್ಲಿ ಅವರ ಅಭಿಮಾನಿ ಆಗಿರ್ಬೋದು, ಮತ್ತು ಪ್ರತಿಯೊಬ್ಬ ಭಾರತೀಯ ಮರೆಯಂಗಿಲ್ಲ. ಯಾಕಂದ್ರೆ ಅವರ ಒಂದು ಸೇವೆ ನಾವು ಕರೆಯೋವಂಥದ್ದು ಏನಪ್ಪ ಅಂದ್ರೆ ಒಂದು ಸೇವೆ. ಅವರು ಭಾಳ ದೊಡ್ಡ ಮಟ್ಟಿಗೆ ಕೊಟ್ಟಾರ. ಸುಮಾರು 123 ಮ್ಯಾಚನ್ನು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಆಡ್ಯಾರ. ಭಾರತ ತಂಡದ ಪರವಾಗಿ 123 ಮ್ಯಾಚ್ ಆಡ್ಯಾರ. ಅದ್ರಾಗ 9,230 ರನ್ ಹೊಡೆದಾರ. ಇದ್ರಾಗ ನೋಡ್ರಿ 30ಕ್ಕಿಂತ ಹೆಚ್ಚು 100 ರನ್ ಮ್ಯಾಗ ಹೊಡೆದಾರ್ರಿ ಅವರು. ಮತ್ತು 31ಕ್ಕಿಂತ ಹೆಚ್ಚು ಸಲ ಏನು 50 ರನ್ಗಿಂತ ಮ್ಯಾಗ ಹೊಡೆದಾರ. ಇದ್ರಾಗ ನೋಡ್ರಿ 7 ಡಬಲ್ ಸೆಂಚುರಿ ಹೊಡೆದಾರ. ಅವ್ರದ್ದೊಂದು ಬೆಸ್ಟ್ ಟೆಸ್ಟ್ ಜರ್ನಿ ಯಾವಾಗಂದ್ರೆ 2016ರಿಂದ 2018 ಮಟ್ಟ ಈ 2 ವರ್ಷದಾಗ ಭಾಳ ಅದ್ಭುತವಾಗಿ ಟೆಸ್ಟ್ ಆಟನ ನಮ್ಮ ವಿರಾಟ್ ಕೊಹ್ಲಿ ಅವರು ಆಡ್ಯಾರ ನೋಡ್ರಿ. ಆ ಟೈಮ್ದಾಗ ಅವರು 2 ವರ್ಷದಾಗ 35 ಟೆಸ್ಟ್ ಮ್ಯಾಚನ್ನು ಆಡ್ಯಾರ. ಅದ್ರಾಗ ಅವರು 3,596 ರನ್ ಹೊಡೆದಾರ್ರಿ. ಇದ್ರಾಗ ನೋಡ್ರಿ 65 ಸರಾಸರಿ ಒಳಗೆ ಅವರು ಬ್ಯಾಟಿಂಗ್ ಆಡ್ಯಾರ. 14 ಸೆಂಚುರಿ ಹೊಡೆದಾರ್ರಿ. ಮತ್ತು 8 ಅರ್ಧ ಶತಕ ಹೊಡೆದಾರ ಅವರು. ಅಂದ್ರೆ 8 ಹಾಫ್ ಸೆಂಚುರಿ ಹೊಡೆದಾರ. ಭಾಳ ಬೆಸ್ಟ್ ಈ 2 ವರ್ಷದಾಗ ಮಸ್ತ್ ಆಡ್ಯಾರ. ಅದು ಅಷ್ಟೇ, ಅದ್ರ ಹೊರತಾಗಿಯೂ ಬೆಸ್ಟ್ ಆಡ್ಯಾರ್ರಿ ಅವ್ರು. ಬಟ್ ಏನು ಮಾಡ್ತೀರಿ, BCCIಗೂ ಪತ್ರ ಬರೆದಿದ್ರು, ನಾನು ಸಾಕ್ರಿ ಮುಗಿಸ್ತೀನಿ ನಾನು ಅಂತೇಳಿ. ಬಟ್ ಅವ್ರು ಬ್ಯಾಡ್ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವ್ರು ಏನು ಇಲ್ರಿ. ಮತ್ತು ಏನು ಅವ್ರವ್ರು ಏನೇ ಇರ್ತಾವಲ್ರಿ, ಅದಕ್ಕೆ ಅವರು ಈಗ ಜಾಸ್ತಿ ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಹಾಕಿದ್ರು. ಅದು ನೋಡಿ ಒಂಥರ ಮನಸ್ಸಿಗೆ ನಮಗೂ ಬೇಜಾರು ಆಯ್ತು. ಇನ್ನೊಂದು ಸ್ವಲ್ಪ ದಿನ ಆಡಬೇಕಿತ್ತು. ಯಾಕಂದ್ರೆ 1 ವರ್ಷ ಆಗಿಲ್ಲ, ಏನೋ 1 ವರ್ಷಕ್ಕೆ 1 ತಿಂಗಳು ಕಮ್ಮಿ ಐತಿ. ಹೋದ ವರ್ಷ ಜೂನ್ದಾಗ T20 ವರ್ಲ್ಡ್ ಕಪ್ ಆಗಾನ ರಿಟೈರ್ಮೆಂಟ್ ಕೊಟ್ಟಿದ್ರು ಕರೆ. ಇನ್ನು ಓಡಿಯಾಗ ಒಂದು ಉಳಿಸ್ಯಾರಿ. ಅದೇನೋ 2027ರಾಗ ಏನೋ ಇದು ಐತ್ರಿ ವಿಶ್ವಕಪ್, ಅದಾಟ ಆಡ್ಬೇಕಂತ ಏನೋ ಅವ್ರದ್ದು ಆಸೆ ಐತಂತ ಕೇಳಾಕತ್ತೀವಿ. ಏನು ಅದ್ರೊಳಗೆ ಕೊಡ್ತಾರೋ ಗೊತ್ತಿಲ್ಲ. ಅದೊಂದು ಆಡ್ಬೇಕು, ಆಡಿ ಅದಾಟ ಹೊಡಿಬೇಕ್ರಿ. ಅದು ವಿಶ್ವಕಪ್ ಇನ್ನೊಂದು ಹೊಡಿಬೇಕು ಸಾಹೇಬ್ರಿ. ಇದ್ದಾಗಲೇ ಹೊಡೆದ್ರೆ ಅದಂತ ಮಜಾ ಇರ್ತದೆ. ಯಾಕಂದ್ರೆ 2023ರಾಗ ಏನಾಯ್ತು ನೋಡ್ರಿ, ನಾವು ನಮ್ಮ ಇಂಡಿಯಾದಾಗ ವಿಶ್ವಕಪ್ ನಡೆದಿತ್ತು. ಅವಾಗ ಭಾಳ ಕೆಟ್ಟ ಡಿಸಪಾಯಿಂಟ್ ಆಗಿತ್ತು. ಫೈನಲ್ ಮಟ್ಟ ನಮ್ಮ ಇಂಡಿಯಾ ಬಂದಿತ್ತು. ಬಟ್ ಸೋತ್ ಬಿಟ್ರಲ್ರಿ. ಇನ್ನೊಂದು ವರ್ಲ್ಡ್ ಕಪ್ ಗೆಲ್ಲಬೇಕು ಅಂದ್ರೆ 2011ರಾಗ ಗೆದ್ದಿದ್ವಿ ಅಲ್ರಿ. ಅವಾಗ ಇದ್ರು ವಿರಾಟ್ ಕೊಹ್ಲಿ ಅವ್ರು ಇದ್ರು. ಈಗ ಇನ್ನೊಂದು ಗೆಲ್ಸಿದ್ರಂದ್ರೆ ನಮಗೂ ಖುಷಿ ಆಗತ್ತ. ಅಲ್ಲಿ ಮಟ್ಟ ಕೊಡಬಾರ್ದು ಅನ್ನುವಂಥದ್ದು ಏನು ನಮ್ಮ ಕ್ರೀಡಾ ಅಭಿಮಾನಿಗಳಾಗಿರ್ಬೋದು, ವಿರಾಟ್ ಕೊಹ್ಲಿ ಅಭಿಮಾನಿಗಳದ್ದು ಒಂದು ಆಸೆ. ಇದು ಈ ಕಡೆದು ಒಂದು ಸುದ್ದಿ. ಆದ್ರೆ ಇನ್ನು ಈ ಕಡೆ IPL ಚಾಲು ಆಕೈತ್ರಿ. ತಮಗೆಲ್ಲ ಗೊತ್ತಿರಂಗ ಇಂಡಿಯಾ ಪಾಕಿಸ್ತಾನ ಯುದ್ಧದ ವಾತಾವರಣ ಸೃಷ್ಟಿಯಾಗಿತ್ತು. ಅದಕ್ಕೆ IPL ಬಂದಿಟ್ಟಿದ್ರು. ಈ BCCIದವರು ಬ್ಯಾಡ್ರಿಪ್ಪ ಮತ್ತೆ ಏನಾರ ಹೆಚ್ಚು ಕಮ್ಮಿ ಆದ್ರೆ. ಯಾಕಂದ್ರೆ ಪ್ರತಿಯೊಂದು ಜೀವನ ಭಾಳ ಇಂಪಾರ್ಟೆಂಟ್ ಅಲ್ರಿ. ಪ್ರತಿಯೊಂದು ಜೀವ ಇಂಪಾರ್ಟೆಂಟ್. ಮತ್ತೆ ಏನಾರ ಹೆಚ್ಚು ಕಮ್ಮಿ ಆಗಬಾರ್ದು. ಯಾಕಂದ್ರೆ ಅಂಥದ್ರಾಗ ಹೊರದೇಶದಿಂದ ದೊಡ್ಡ ದೊಡ್ಡ ಪ್ಲೇಯರ್ಗಳು ಆಡಕ್ಕೆ ಬಂದಿರ್ತಾರೆ. ಅವ್ರದ್ದು ಸೇಫ್ಟಿ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಬೇಡಪ್ಪ 1 ವಾರ ನಾವು ಬಂದಿಡ್ತೀವಿ ಅಂತೇಳಿ ಬಂದಿಟ್ಟಿದ್ರು. ಇವು ನಮ್ಮ ಪ್ಲೇಯರ್ ಆ ಕಡೆ ಈ ಕಡೆ ದಿಕ್ಕಾಪನಾಗ್ಯಾವ. ಸ್ವಲ್ಪ ಮಂದಿ ತವ್ರ ಮನೆಗೆ ಹೋಗ್ಯಾರ, ಸ್ವಲ್ಪ ಮಂದಿ ಈ ಕಡೆ ಹೋಗ್ಯಾವ. ನಡು ಎದ್ದಿತ್ತು ಸುದ್ದಿ ಅಂದ್ರೆ UAದಾಗ ಆಡಿಸ್ತಾರ, ಸೌತ್ ಆಫ್ರಿಕಾದಾಗ ಚಾಲು ಮಾಡ್ತಾರೆ IPL. ಮತ್ತು ಹೊಳ್ಳಿ ಇಂಗ್ಲೆಂಡ್ದವ್ರು ಅಂತಂದ್ರೆ ಇಂಗ್ಲೆಂಡ್ದವ್ರು ಬರ್ರಿ ನಮ್ಮ ಕಡೆ ಅವು ಗ್ರೌಂಡ್ಗಳು ಖಾಲಿ ಅದಾವು, ನೀವು ಏನು ಆಡ್ತೀರಿ ಆಡ್ಕೊಂಡು ಅದೇನೈತಿ ಪೇಮೆಂಟ್ ಕೊಟ್ಟು ಹೋಗ್ರಿ ಅಂತೇಳಿ ಅಂದಿದ್ರ ಕರೆ. ಆದ್ರೆ ಇವ್ರು ತಡ್ರಿ 1 ವಾರ ತಡ್ರಿ ಅಂತೇಳಿ ಇವರು ವೇಟ್ ಮಾಡ್ಕೊಂಡು ಕೂತಿದ್ರು. ಇವತ್ತು ಈಗ ಮಧ್ಯಾಹ್ನ ಮೀಟಿಂಗ್ ಐತ್ರಿ. ಇಂಡಿಯಾ ಪಾಕಿಸ್ತಾನದ ದೊಡ್ಡ ದೊಡ್ಡ ಅಧಿಕಾರಿಗಳು ಮೀಟಿಂಗ್ ಮಾಡೋರು ಅದಾರ. ಅಲ್ಲಿ ಏನು ನಿರ್ಣಯ ತಗೋತಾರ ಅದ್ರ ಮ್ಯಾಗ ಇವ್ರು 10 ಮುಣಿಗೆ ಸಂಜೆ ಮಾಡಿ ಚಾ ಚೋಡಾಕ ಒಂದು ಮೀಟಿಂಗ್ ಕರೆದಾರ. ಇವರು ಯಾರೋ BCCIದವ್ರು. ಏನು ಮುಂದೆ ಏನೋ ಚಾಲು ಹಾಕೋ, ಯಾವಾಗ ಚಾಲು ಹಾಕೋ ಅನ್ನುವಂಥದ್ದು. ಈಗ ಬಲ್ಲ ಮೂಲಗಳ ಪ್ರಕಾರ ಹೇಳೋದಾದ್ರ
ಇದೇನದು ತಿಂಗಳ 16-17 ಚಾಲು ಆಗೋ ಸಾಧ್ಯತೆ ಐತಿ ಏನು ಇದು IPL ಒಂದ್ ದಿನಕ್ಕೆ 2 ಮ್ಯಾಚ್ ಇಡೋರು ಅದಾರ ಯಾಕಂದ್ರೆ ಪಟಾಪಟ ಮುಗಿಸ್ಬೇಕಾಕೈತ್ರಿ 30ಕ್ಕೆ ಫೈನಲ್ ಇಟ್ಟಾರ ಇವ್ರು ಯಾಕಂದ್ರ ಆ ಫೈನಲ್ ಇದ್ರಾಗಿತ್ತು ಕಲ್ಕತ್ತಾದಾಗ ಏನೋ ಮಳಿ ಬರಂಗೈತೆ ಅದಕ್ಕೆ ಅದನ್ನ ಅಹಮದಾಬಾದ್ಗೆ ಶಿಫ್ಟ್ ಮಾಡೋ ಸಾಧ್ಯತೆ ಐತಿ ಒಟ್ಟು 3 ಕಡೆ ಆಡಿಸ್ತಾರ ಅಂತ ಹೇಳಿದ್ರು ಯಾವುದು ಬೆಂಗಳೂರು ಹೈದರಾಬಾದ್ ಚೆನ್ನೈ ಮತ್ತು ಅಹಮದಾಬಾದ್ ಒಟ್ಟು 4 ಕಡೆ ಇವು ಮ್ಯಾಚ್ ಮಾಡಿ ಕಡ್ಯಾಕ್ ಮಾಡಿ ಮುಗಿಸಿ ಜಲ್ದಿ ಕಳಿಸ್ಬೇಕಾಗಿರ್ತದೆ ಯಾಕಂದ್ರೆ ಕೊಡೋದು ತೊಗೊಳೋದು ಭಾಳ ಇರ್ತಾವ್ರಿ ಒಟ್ಟು ಮೈಮ್ಯಾಗ ಬಂದುಬಿಡ್ತಾವೆ ನಮ್ಮ ಪ್ಲೇಯರ್ಗಳು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾವೆ ಅವರು ಸಂಘ ಸಾಲ ಅವು ಇವು ಬಿಸಿ ರೊಕ್ಕ ಅವು ಇವು EMI ದುನ್ಯಾದ ಅಲ್ಲಿ ಸಂಸಾರ ಬಿಟ್ಟು ಬಂದಿರ್ತಾರೆ ಮನ್ಯಾಗ ಹೆಣ್ಮಕ್ಳೆಲ್ಲ ನಡೆಯಂಗಿಲ್ಲ ಅವು ಹೆಣ್ಮಕ್ಳು ಎಷ್ಟಾತ ಮಾಡ್ಬೇಕ್ರಿ ಅದಕ್ಕೆ ಪಟಾಪಟ ಆಡಿ ಹೋಗ್ಬೇಕಂದ್ರೆ ಅವ್ರದ್ದು ಹೆಣ್ಮಕ್ಳು ಕಿರಿಕಿರಿ ಫೋನ್ ಪಾಟೆ ಬರ್ರಿ ದುನ್ಯಾದ ಸಮಸ್ಯೆ ನಡೆದವ್ರು ಅವರು ಹೆಣ್ಮಕ್ಳು ಫೋನ್ ಮಾಡ್ತಿರ್ತಾರೆ ಅದಕ್ಕೆ ಪಟಾಪಟ ಅದನ್ನ ಮುಗಿಸಿ ದಂಡಿಗೆ ಹಚ್ಚಿ ಹೋಗ್ಬೇಕಂತ ಅವ್ರದ್ದು ವಿಚಾರ ಇರ್ತಾವೆ ಇನ್ನು ಈ 16-17 ಚಾಲು ಆಕೈತ್ರಿ 17ಕ್ಕೆ ಏನೋ ಚಾಲು ಆಗೋ ಸಾಧ್ಯತೆ ಇದೆ ಒಂದಿನಕ್ಕೆ 2 ಮ್ಯಾಚ್ ಇಡುವಂಥದ್ದು ಐತಿ ಮತ್ತು ಮೊನ್ನೆ ಅದು ಯಾವ್ದು ಮ್ಯಾಚ್ ರೀ ಡೆಲ್ಲಿ ಮತ್ತು ಯಾವ್ದು ರೀ ಪಂಜಾಬ ಏನು ಯಾವುದೋ ಮ್ಯಾಚ್ ಇತ್ತು ನೋಡ್ರಿ ಮೊನ್ನೆ ಸ್ಟಾಪ್ ಆಯಿತು ಒಂದೊಂದು ಪಾಯಿಂಟ್ ಕೊಡೋ ಸಾಧ್ಯತೆ ಐತಂತ ಹೇಳಕತ್ತಾರೆ ಬಟ್ ಏನು ಯಾವ್ದು ಕರೆ ಯಾವ್ದು ಸುಳ್ಳು ಅವ್ರ ಹೇಳ್ಬೇಕು BCCದವರು ಮತ್ತು ನಮ್ದು ಲಕ್ನೋ RCB ಮ್ಯಾಚ್ ಇತ್ತದ ಅದು ಸ್ಟಾಪ್ ಆಗಿತ್ತು ಇನ್ನು ಹೊಳೆ ಅಲ್ಲಿಂದ ಚಾಲು ಆಕೈತೆ ರೀ ಅದೇ ಅಲ್ಲಿಂದ ಚಾಲು ಆಕೈತೆ ನಮ್ದು ಹೆಂಗಿದ್ರು ಈಗ RCB ಫುಲ್ ಫಂಕ್ನಾಗ ಫಾರ್ಮ್ದಾಗ ಐತೆ ನೋಡ್ರಿ ನಾವೆಲ್ಲ ಈಗೆಲ್ಲ ನೋಡಿಬಿಟ್ಟಿವಿ ಲಾಕ್ಡೌನ್ ನೋಡಿದೀವಿ ಕರೋನಾ ನೋಡಿದೀವಿ ಕುಂಭಮೇಳ ನೋಡಿದೀವಿ ನೋಟ್ ಬ್ಯಾನ್ ನೋಡಿದೀವಿ ಇಂಡಿಯಾ ಪಾಕಿಸ್ತಾನ ಯುದ್ಧ ನೋಡ್ಬೇಕಿತ್ತು ಅವು ನೋಡಿದ್ವಿ ಲೈಟಾಗಿ ನೋಡಿದ್ವಿ ದೊಡ್ಡದಾಗಿಲ್ಲ ಬಿಡ್ರಿ ಆದ್ರೆ ಇಷ್ಟು ನೋಡಿದ್ವಿ ನೋಡೋದು ಅಂದ ಉಳಿದಿತ್ತು ನಮ್ದು ಏನಂದ್ರೆ RCB ಕಪ್ ಹೊಡೆಯೋದು ಅದಟ್ಟು ನೋಡಿದೆವು ಅಂದ್ರೆ ಎಲ್ಲ ನೋಡ್ದಂಗೆ ಆಕೈತಿ ಪ್ರತಿಯೊಬ್ಬರಿಗೂ ಅದೊಂದು ಆಸೆ ಏನಪ್ಪ ಅಂದ್ರೆ RCB ಕಪ್ ಹೊಡಿಬೇಕು ಅಂತೇಳಿ ಇವು ನಮ್ಮ ಸಾಹೇಬ್ ನೋಡಿದ್ರೆ ಒಂದೊಂದು ರಿಟೈರ್ಮೆಂಟ್ ಕೊಡ್ಕೋದು ಬರ್ಲಾತಾನೆ ಮತ್ತೆ ಎಲ್ಲರೂ ಗಜಗ್ನೆ RCBಗೆ ರಿಟೈರ್ಮೆಂಟ್ ಕೊಟ್ರೆ ಮಾತ್ರ ಬೇಡ ಸಮಸ್ಯೆ ಆಕೈತೆ ಅದಕ್ಕೆ ಅವ್ರು ಇದ್ದಾಗ ಒಂದು ಕಾಪಿ ಎತ್ತಿ ಬಿಟ್ಟೆ ಅಂದ್ರೆ ಹೇಟರ್ಸ್ ಏನ ಎತ್ತಕ್ಕೆ ನಮ್ಗೆ ಈಸಿ ಆಗತ್ತೆ ಏನಂತೀರಿ ಹೌದಲ್ರಿ ಏನು ಯಾಕೆ ಖಾಲಿ ಒಟ್ಟು ಏನು ಬರ್ತದೆ ಅಪ್ಡೇಟ್ ಬಂದ ಮೇಲೆ ಮತ್ತೆ ಅದರ ಬಗ್ಗೆ ಮಾತಾಡೋಣಂತ್ರಿ ಈಗ ಸದ್ಯಕ್ಕಂತರೂ 10 ಮಣಿಗೆ ಮೀಟಿಂಗ್ ಕರೆದಾರ BCCದವರು ಇವ್ರದ್ದು ಅಷ್ಟು ಮುಗಿದು ಅವ್ರು ಏನು ವಿಚಾರ ತಗೋತಾರೆ ಯಾಕಂದ್ರೆ ಒಂದಾ ಪರ್ಮಿಷನ್ ಉಳಿದಿದ್ದವ್ರು ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ಭಾರತ ಸರ್ಕಾರ ಪರ್ಮಿಷನ್ ಕೊಟ್ರಂದ್ರೆ ಅವರಿಗೆ ಮತ್ತೆ ಆಡಕ್ಕೆ ಅನುಕೂಲ ಆಗ್ತೈತಿ ಮತ್ತು ಎಲ್ಲೆಲ್ಲಿ ಹೋಗ್ಯಾವಲ್ರಿ ಪ್ಲೇಯರ್ ಆ ಕಡೆ ತವ್ರ ಮನೆಗೆ ಈ ಕಡೆ UAEಗೆ ಆ ಕಡೆ ಹೋಗ್ಯಾವು ಕೆಲವು ಮಂದಿ ಸ್ವಂಟ ಮುರಿತು ಅದು ಮುರಿತು ಇವು ದವಾಖಾನೆ ಹತ್ತೇವು ಕೆಲವರಿಗೆ ಅವಕ್ಕೆಲ್ಲ ಫೋನ್ ಮಾಡಿ ಹೇಳ್ಯಾರ ಬಂದ್ಬಿಡ್ರಪ್ಪ ಇವತ್ತು ಅಂತೇಳಿ ಇವತ್ತು ನಾಳೆ ಬರ್ತಾವು ಬಂದ್ಮೇಲೆ ಮತ್ತೆ ಪ್ರಾಕ್ಟೀಸ್ ಚಾಲು ಆಕೈತಿ ಮತ್ತು ಫ್ರೆಶ್ ಅಪ್ ರೀ ಮತ್ತು ನಡು ಗ್ಯಾಪ್ ಆಗಿ ಫ್ರೆಶ್ ಅಪ್ ಚಾಲು ಆಗಿ ಮತ್ತೆ ಚಾಲು ಆಕೈತಿ ಮ್ಯಾಚ್ ಮತ್ತೆ ಫುಲ್ ಫಂಕ್ನಾಗ RCB ಬರ್ತೈತೆ ಮತ್ತು ಮ್ಯಾಚ್ ಮುಗಿದ ಮೇಲೆ ಗಿಲೆ ಮತ್ತು ರಿವ್ಯೂ ಹಾಕೋಣಂತಾರೆ ಸದ್ಯಕ್ಕೆ ಇದರ ಅಪ್ಡೇಟ್ ಐತೆ ಮತ್ತು ವಿರಾಟ್ ಕೊಹ್ಲಿ ಅವರು ಟೆಸ್ಟಿಗೆ ಒಂದು ರಿಟೈರ್ಮೆಂಟ್ ಕೊಟ್ಟರೆ ಅದಾಟ ಲೈಟಿಗೆ ಬೇಜಾರೈತಿ ಅವ್ರ ಬಗ್ಗೆ ಅವ್ರ ಟೆಸ್ಟ್ ಜರ್ನಿ ಬಗ್ಗೆ ನಿಮಗೆ ಏನು ಅನಿಸ್ತೈತೆ ಒಂದು 2 ಕಮೆಂಟ್ ಹಾಕ್ರಿ ಅವ್ರ ಬಗ್ಗೆ ನಮಗರೆ ಅವರ ಒಂದು ಏನು ಟೆಸ್ಟ್ ಕ್ರಿಕೆಟ್ ಬಗ್ಗೆ ಆಟನ ಆಡ್ಯಾರಲ್ಲ ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಐತಿ ಖುಷಿ ಐತಿ ನಾವು ಒಂದು ಖುಷಿ ನಮಗೆ ಅವರ ಅಭಿಮಾನಿ ಅದಲ್ಲ ನಮಗೆ ಖುಷಿ RCB ಐತಲ್ಲ ಅದು ಬೇರೆ ಲೆಕ್ಕ ಐತಿ ಏನು ಹಾಕಿರ್ಲೆ ನಿಮಗೆ ಏನಿಸ್ತದೆ ಕಮೆಂಟ್ ಹಾಕ್ರಿ ಮತ್ತು ನಮ್ದು ಇನ್ನೊಂದು ಏನಪ್ಪ ಅಂದ್ರೆ ಕಾವ್ ಕರಿಲಿಲ್ಲೋ ಗೋವಾ ನಮ್ದೊಂದು ಹೊಸ ಸಾಂಗ್ ಬರೋದಿತ್ತು ಮೊನ್ನೆ ಶನಿವಾರ ದಿನ ಬರೋದಿತ್ತು ಬಟ್ ತಮಗೆಲ್ಲ ಗೊತ್ತಿರಂಗ ಯುದ್ಧದ ವಾತಾವರಣ ಇತ್ತು ಇಂಥ ಒಂದು ಟೈಮ್ದಾಗ ನಾವು ಸಾಂಗ್ ಬಿಡೋದು ನೀನು ಅವ್ನು ಸುಳಿ ಮಗನ ಈ ದೇಶಕ್ಕೊಂದು ಹತ್ತೈತಿ ನಿನಗೊಂದು ಹತ್ತೈತೆ ಅಂತೇಳಿ ನೀವು ನಮ್ಮನ್ನು ಬಂದು ಬಡಿಯೋದು ಅದಕ್ಕೆ ಬೇಡ ಇವು ಒಂದು ಸಿಚುವೇಶನ್ ಸರಿ ಇಲ್ಲ ನಾವು ಒಂದು ಸ್ವಲ್ಪ ದಿನ ಬಿಟ್ಟು ಬಿಡೋನು ಯಾಕಂದ್ರೆ ಆಡು ಎಲ್ಲಿ ಓಡೋಗಂಗಿಲ್ಲ ನಾವು ಎಲ್ಲಿ ಓಡೋಗಂಗಿಲ್ಲ ನೀವು ಎಲ್ಲಿ ಓಡೋಂಗಿಲ್ಲ ಯಾವಾಗ ಬಿಟ್ಟರು ಅವಾಗ ನೋಡ್ತೀರಿ ಅದ ಒಂದು ಪ್ರೀತಿ ಕೊಡ್ತೀರಿ ಅದ ನಿಮ್ದು ಆಶೀರ್ವಾದ ಅದ ಒಂದು ನಂಬಿಕೆ ಮ್ಯಾಗ ನಾವು ಇಟ್ಕೊಂಡು ಕೂತೀವ್ರಿ ಇನ್ನು ಯಾವಾಗ ಬಿಟ್ಟರು ನೀವು ನೋಡ್ತೀರಿ ಅನ್ನುವಂಥದ್ದು ಒಂದು ನಂಬಿಕೆ ಅಷ್ಟೇ ಈ ಒಂದು ವಾತಾವರಣ ಸರಿ ಇರಲಿಲ್ಲ ಅದನ್ನು ತಲೆಯಲ್ಲಿ ನಾವು ಇಟ್ಕೊಂಡು ಟೀಮೆಲ್ಲ ಡಿಸ್ಕಷನ್ ಮಾಡಿ ಅದನ್ನ ಇನ್ನು ಮುಂದೆ ಹಾಕಿವ್ರಿ ಮುಂದೆ ಬರ್ತದೆ ಸಾಂಗ್ ಗಿಲ್ಲ ಸಾಂಗ್ ಇರ್ತೈತಿ ಕಾವ್ ಕರಿಲಿಲ್ಲೋ ಗೋವಾ ನಮ್ದು ಹೊಸ ಸಾಂಗ್ ನಂದು ಪ್ರಕಾಶ್ ಆರ್ಕೆ ರೆಕಾರ್ಡ್ಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಈ ವಿಡಿಯೋ ನೀವು ಫೇಸ್ಬುಕ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಮತ್ತು ಏನು ಮತ್ತು ಹೊಸ ಅಪ್ಡೇಟ್ ಬಂದ್ರೆ ಮತ್ತೆ ಬರ್ತೀನಂತ್ರಿ ಏನಂತೀರಿ ಇಲ್ಲೇ ಮಟ್ಟ ಯಾರ್ಯಾರು ವಿಡಿಯೋ ನೋಡಿರಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಸಿಗೋದಂತ್ರಿ ನಮಸ್ಕಾರ ಜೈ RCB